ಚಿಂತಾಮಣಿ ನಗರಸಭೆ ವ್ಯಾಪ್ತಿಯ ನಿವೇಶನಗಳ ಬೆಲೆ, ಮನೆ ಕಟ್ಟಡ ಬೆಲೆ ಮತ್ತು ಗ್ರಾಮೀಣ ಭಾಗಗಳ ಜಮೀನುಗಳ ಬೆಲೆ, ಪಂಚಾಯ್ತಿ ನಿವೇಶನ ಬೆಲೆ ಮತ್ತು ಕಟ್ಟಡಗಳ ಸರ್ಕಾರಿ ಮಾರುಕಟ್ಟೆ ಬೆಲೆಯನ್ನು ಹೆಚ್ಚಿಸಬಾರದು ಎಂದು ಒತ್ತಾಯಿಸಿ ರಿಯಲ್ ಎಸ್ಟೇಟ್ ಅಸೋಸಿಯೇಷನ್ ಪದಾಧಿಕಾರಿಗಳು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ನಗರಸಭೆ ಮತ್ತು ಗ್ರಾಮೀಣ ಪ್ರದೇಶಗಳ ವ್ಯಾಪ್ತಿಗೆ ಬರುವ ನಿವೇಶನ ಬೆಲೆ ಮತ್ತು ಜಮೀನಿನ ಬೆಲೆ ಹಾಗೂ ಪಂಚಾಯ್ತಿ ವ್ಯಾಪ್ತಿಯ ನಿವೇಶನ ಬೆಲೆ, ಕಟ್ಟಡ ಬೆಲೆಯ ಪ್ರತಿ ವರ್ಷಕ್ಕೆ 20% ಹೆಚ್ಚಿಸುತ್ತಿರುವುದು ಗಮನಾರ್ಹವಾಗಿರುತ್ತದೆ. ಮತ್ತೆ ಸರ್ಕಾರಿ ಮಾರುಕಟ್ಟೆ ದರವನ್ನು ಹೆಚ್ಚಿಸಬಾರದು ಎಂದು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ಗ್ರೇಡ್ 2 ತಹಸೀಲ್ದಾರ್ ರಾಜೇಂದ್ರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದರು. ತಾಲೂಕು ಕಚೇರಿ ವ್ಯಾಪ್ತಿಯು ಮಿನಿ ವಿಧಾನಸೌಧ ಕಟ್ಟಡದಲ್ಲಿ ಉಪ ನೋಂದಣಿ ಕಚೇರಿಯ ಬಂದಾಗಿನಿಂದಲೂ ಮಾರುಕಟ್ಟೆ ಬೆಲೆಯ ನಿರ್ಧರಣೆಯು ಪ್ರತಿ ವರ್ಷ 20% ಹೆಚ್ಚುವರಿ ಮಾಡಿಕೊಂಡು ಬರಲಾಗಿದೆ. 2021 ರಿಂದ 22ನೇ ಸಾಲಿನವರೆಗೆ ಮಾರುಕಟ್ಟೆ ಬೆಲೆ ನಿರ್ಧರಣೆಯು 30% ಹೆಚ್ಚಿಸಿರುತ್ತಾರೆ. ಈಗಾಗಲೇ 10 ವರ್ಷಗಳಿಗೆ ಆಗುವ ಬೆಲೆಯನ್ನು 2023 ರಿಂದ 24 ರಿಂದ 2025 ರಿಂದ 26ರವರೆಗೆ ಹೆಚ್ಚಿಸಲಾಗಿದೆ ಎಂದು ಪ್ರತಿಭಟನಾಕಾರರು ದೂರಿದರು. ಪುನಃ ಮಾರುಕಟ್ಟೆ ಬೆಲೆ ನಿರ್ಧರಣೆ ಹೆಚ್ಚು ಮಾಡಿದ್ದಲ್ಲಿ ನೋಂದಣಿ ಪ್ರಕ್ರಿಯೆ ಬಗ್ಗೆ ರೈತರು, ಸಾರ್ವಜನಿಕರು, ಸಣ್ಣ ಮತ್ತು ಮಧ್ಯಮ ವರ್ಗದವರಿಗೆ ತುಂಬಾ ತೊಂದರೆ ಆಗುತ್ತದೆ. ನಗರಸಭೆ ವ್ಯಾಪ್ತಿಗೆ ಬರುವ ನಿವೇಶನಗಳನ್ನು ಖರೀದಿ ಮಾಡಬೇಕಾದಲ್ಲಿ ಬ್ಯಾಂಕ್ ಸಾಲ ದೊರೆಯುತ್ತಿರುವುದಿಲ್ಲ. ಖಾಸಗಿ ಬ್ಯಾಂಕುಗಳಿಗೆ ಮೊರೆ ಹೋಗುವ ಸಂದರ್ಭ ಬಂದಿದ್ದು, ಸಾಲದಿಂದ ಖರೀದಿ ಮಾಡಿದರೂ ಸಹ ಸಾಲ ತೀರಿಸಲು ತುಂಬಾ ತೊಂದರೆಯಿಂದ ಎಷ್ಟೋ ಸಾರ್ವಜನಿಕರು ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳುತ್ತಿರುವ ಸಂಗತಿಯ ಕಳವಳಕಾರಿಯಾಗಿದೆ. ಹೀಗಾಗಿ ಮಾರುಕಟ್ಟೆ ಬೆಲೆ ನಿರ್ಧರಣೆಯನ್ನು ಮುಂದಿನ 5 ವರ್ಷಗಳ ಕಾಲ ಹೆಚ್ಚಿಸಬಾರದು ಎಂದು ಒತ್ತಾಯಿಸಿದರು. 2022 ರಿಂದ 23ನೇ ಸಾಲಿನಲ್ಲಿ ಮಾರುಕಟ್ಟೆ ನಿರ್ಧರಣೆ ಬೆಲೆಯನ್ನು 30% ಹೆಚ್ಚಿಸಬೇಕಾಗಿರುವುದನ್ನು 100% ಹೆಚ್ಚಿಗೆ ನಿರ್ಧರಣೆ ಮಾಡಲಾಗಿತ್ತು. ಸಾರ್ವಜನಿಕ ವಲಯದಲ್ಲಿ ವ್ಯಾಪಾರ ವಹಿವಾಟುಗಳು ಕುಂಠಿತಗೊಂಡಿರುತ್ತದೆ. 2023 ರಿಂದ 24, 24 ರಿಂದ 25ರವರೆಗೆ ಸಹ ಉಪ ನೋಂದಣಿ ಕಚೇರಿಯ ಮಾರುಕಟ್ಟೆ ಬೆಲೆ ನಿರ್ಧರಣೆಯು 100% ಹೆಚ್ಚಿಗೆ ಇರುವುದರಿಂದ ಎಲ್ಲಾ ವ್ಯಾಪಾರ ವಹಿವಾಟುಗಳು ನಡೆಯುತ್ತಿರುವುದಿಲ್ಲ ಎಂದು ದೂರಿದರು. 2026 ರಿಂದ 27ನೇ ಸಾಲಿಗೆ ಮಾರುಕಟ್ಟೆ ಬೆಲೆ ನಿರ್ಧರಣೆಯನ್ನು ಪುನಃ 50% ಹೆಚ್ಚಿಸಲು ತೀರ್ಮಾನ ಕೈಗೊಂಡಿರುವ ಬಗ್ಗೆ ಸಾರ್ವಜನಿಕ ವಲಯಗಳಲ್ಲಿ ಆತಂಕ ಸೃಷ್ಟಿಸಿರುತ್ತದೆ. ಈಗಾಗಲೇ 10 ವರ್ಷಗಳಿಗೆ ಆಗುವ ಬೆಲೆಯನ್ನು ಹೆಚ್ಚಿಸಲಾಗಿದೆ. ಪುನಃ ಮಾರುಕಟ್ಟೆ ಬೆಲೆ ನಿರ್ಧರಣೆ ಮಾಡಿದ್ದಲ್ಲಿ ನೋಂದಣಿ ಪ್ರಕ್ರಿಯೆ ಬಗ್ಗೆ ರೈತರು, ಸಾರ್ವಜನಿಕರು, ಮಧ್ಯಮ ವರ್ಗದವರಿಗೆ, ಸಣ್ಣ ಮಧ್ಯಮ ವರ್ಗದವರಿಗೆ ತುಂಬಾ ತೊಂದರೆ ಆಗುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ವ್ಯಾಪ್ತಿಯ ಮತ್ತು ಕೋಲಾರ ಜಿಲ್ಲಾ ವ್ಯಾಪ್ತಿಯ ಎಲ್ಲ ಉಪ ನೋಂದಣಿ ಕಚೇರಿಗಳಲ್ಲಿ ಬೆಲೆ ನಿರ್ಧರಣೆಯು ಸರಿಯಾಗಿದ್ದು, ಚಿಂತಾಮಣಿ ಉಪ ನೋಂದಣಿ ಕಚೇರಿಯ ಬೆಲೆಯು 100% ಹೆಚ್ಚಿಗೆ ಆಗಿರುವುದು ದೊಡ್ಡ ಆಘಾತವಾಗಿರುತ್ತದೆ. ಜಿಲ್ಲೆಯ ಎಲ್ಲ ಉಪ ನೋಂದಣಿ ಕಚೇರಿಯ ಬೆಲೆ ನಿರ್ಧರಣೆ ಮತ್ತು ಕೋಲಾರ ಜಿಲ್ಲಾ ಎಲ್ಲ ಉಪ ನೋಂದಣಿ ಕಚೇರಿಯ ಬೆಲೆ ನಿರ್ಧರಣೆ ಪರಿಶೀಲಿಸಿದರೆ ಚಿಂತಾಮಣಿ ಉಪ ನೋಂದಣಾಧಿಕಾರಿಗಳ ಹೆಚ್ಚಳವಾಗಿರುವುದು ಗೊತ್ತಾಗುತ್ತದೆ. ಬೆಲೆ ನಿರ್ಧರಣೆ ಬಗ್ಗೆ ಯಾವುದೇ ಮಾಹಿತಿಯು ನೋಟಿಸ್ ಬೋರ್ಡ್ಗೆ ಅಂಟಿಸಿರುವುದಿಲ್ಲ. ಈ ಮೊದಲು ಬೆಲೆ ನಿರ್ಧರಣೆ ಏರಿಕೆ ಬಗ್ಗೆ ಸಾರ್ವಜನಿಕರಿಂದ ಆಕ್ಷೇಪಣೆಗಳು ನೀಡಿದ್ದರೂ ಯಾವುದೇ ರೀತಿಯಾಗಿ ಆಕ್ಷೇಪಣೆಗಳನ್ನು ಪರಿಗಣಿಸದೆ 100% ಹೆಚ್ಚುವರಿ ಬೆಲೆ ನಿರ್ಧರಣೆ ಮಾಡಿರುತ್ತೀರಿ. ಆದ್ದರಿಂದ ತಾವುಗಳು ನಮ್ಮ ಮನವಿಯನ್ನು ಪರಿಗಣಿಸಿ ಯಾವುದೇ ಕಾರಣಕ್ಕೂ ಬೆಲೆ ನಿರ್ಧರಣೆಯನ್ನು ಹೆಚ್ಚಿಸಬಾರದೆಂದು ಒತ್ತಾಯಿಸಿದರು. ರಿಯಲ್ ಎಸ್ಟೇಟ್ ಅಸೋಸಿಯೇಷನ್ ಪದಾಧಿಕಾರಿಗಳಾದ ವಿಚಲಪತಿ, ಓಂ ರಮೇಶ್, ವಿಐಪಿ ಮಂಜುನಾಥ್, ಗೌಸ್ ಖಾನ್, ಸುಧಾಕರ್ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಆರಕುಂಟೆ ರವಿ, ಕುಂಟಗಡ್ಡೆ ಲಕ್ಷ್ಮಣ, ಲಕ್ಷ್ಮೀನಾರಾಯಣ್, ತಿಮ್ಮರಾಯಪ್ಪ, ಶೇಷುರೆಡ್ಡಿ, ರಾಮದಾಸ್, ಬಿ. ಆರ್. ನಾರಾಯಣಸ್ವಾಮಿ, ರೈತ ಸಂಘದ ತ್ಯಾಗರಾಜ್, ಶ್ರೀನಿವಾಸ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಚಿಂತಾಮಣಿ ನಗರದ ನಿವಾಸಿಗಳು ಮತ್ತು ಗ್ರಾಮಾಂತರ ಪ್ರದೇಶದ ನಿವಾಸಿಗಳು ಮತ್ತು ರೈತ ಸಂಘದವರು ಮತ್ತು ಎಲ್ಲರೂ ಬೆಲೆ ಏರಿಕೆ ಆಗಿದೆ ಮತ್ತು ನಿವೇಶನಗಳ ಬೆಲೆನ ಹೆಚ್ಚು ಮಾಡಿದ್ದಾರೆ. ಕಡಿಮೆ ಮಾಡಬೇಕು ಅಂತ ಅಂದ್ಬಿಟ್ಟು ಸರ್ಕಾರಕ್ಕೆ ಮನವಿಯನ್ನು ಬರೀತಾರೆ. ಈ ಮನವಿಯನ್ನು ನಾವು ಸರ್ಕಾರಕ್ಕೆ ಕಳಿಸಿಕೊಡ್ತೇವೆ ಅಂತ ನಾನು ಮಾತಾಡೋದು. ಏನಾಗಿದೆ, ಚಿಂತಾಮಣಿ ಸುತ್ತಮುತ್ತಲು ಹಳ್ಳಿ ಮತ್ತು ಚಿಂತಾಮಣಿ ನಗರ ಮತ್ತು ಸುತ್ತಮುತ್ತಲು ಹಳ್ಳಿಗಳಲ್ಲಿ ಸೈಟ್ ವ್ಯಾಲ್ಯೂಗಳು ತುಂಬ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಸರ್ಕಾರದವರು. ಹೇಗೆ ಅಂತ ಹೇಳಿದ್ರೆ, ಈಗ ಮಾಣಿಕೇರಿ ಕ್ರಾಸ್ನಲ್ಲಿ 12 ಲಕ್ಷ ಇರೋ ಸೈಟ್ನ SR ವ್ಯಾಲ್ಯೂ 13 ಲಕ್ಷ ಮಾಡಿದ್ದಾರೆ. ಆಮೇಲೆ ಸರ್ಕಾರಿ ಆದೇಶ 5% ಇಲ್ಲ 10% ಎಷ್ಟೋ ಅದು ಇರೋದನ್ನು ಏಕಾಏಕಿ 30%, 40%, 50% ರೈಸ್ ಮಾಡಿಬಿಟ್ಟು ಸಾಮಾನ್ಯ ಜನರಿಗೆ ಒಂದು ಸೈಟ್ ಕೊಡೋದಕ್ಕೂ ಸಹ ಒಂದು ವೇಳೆ ಕಷ್ಟಪಟ್ಕೊಂಡು ಸೈಟ್ ತಗೊಂಡ್ರು ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರಿಂದ ತುಂಬ ಕಷ್ಟಪಡ್ತಾ ಇದೆ. ಅಂಥ ಪರಿಸ್ಥಿತಿ ಇವತ್ತು ಚಿಂತಾಮಣಿನಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಈಗ ಮತ್ತೆ ಪ್ರತಿ ವರ್ಷ ಅವ್ರದ್ದು ಗೆಜೆಟ್ ನೋಟಿಫಿಕೇಶನ್ ಥರ ರೈಸ್ ಮಾಡೋದಿದೆ, ಅದು ಮತ್ತೆ ಈ ತಿಂಗಳಲ್ಲಿ ರೈಸ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಾವೆಲ್ಲರೂ ಸಹ ಬಂದು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಸಬ್ ರಿಜಿಸ್ಟ್ರಾರ್ ಆಫೀಸಿನಲ್ಲಿ ಮತ್ತು ಇವರು ತಹಶೀಲ್ದಾರ್ ಅವರಿಗೆ. ಇದನ್ನು ಯಾವುದೇ ಕಾರಣಕ್ಕೂ ರೈಸ್ ಮಾಡೋದು ಬೇಡ, ಜನರಿಗೆ ನೀವು ಕಷ್ಟ ನಷ್ಟಗಳಿಗೆ ಸ್ವಲ್ಪ ಸಹಕರಿಸಿ ಇದನ್ನು ಈಗ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗೋದಕ್ಕೆ ನಾವೆಲ್ಲರೂ ಸಹ ಮನವಿಯನ್ನು ಕೊಟ್ಟಿದ್ದೀವಿ. ನಿಮ್ಮ ಹೆಸರು ಸರ್? ರಮೇಶ್. ನಿಮ್ಮ ಹೆಸರು? ಚಿಂತಾಮಣಿ ತಾಲೂಕು ಉಪನೋಂದಣಿ ಅಧಿಕಾರಿಗಳು ಈ ಪ್ರಸ್ತಾವನೆ ಇದೆ. ನಾನು ವಿಚಲಪತಿ ಪ್ರಸ್ತಾವನೆ ಇದೆ. ಜಮೀನು ವ್ಯಾಲ್ಯೂಯೇಷನನ್ನು ಹೆಚ್ಚಿಗೆ ಮಾಡಿದ್ದಾರೆ. ಹಿಂದೆ ಈಗ ಉಪನೋಂದಣಾಧಿಕಾರಿ ನಾರಾಯಣಪ್ಪನವರು
ತುಂಬ ಹೆಚ್ಚಿಗೆ ಮಾಡಿದ್ದಾರೆ. ಅವರು ಯಾರು ಕಂಪ್ಲೇಂಟ್ ಕೊಡಲಿಲ್ಲ, ನಾನು ಅದಕ್ಕೆ ಜಾಸ್ತಿ ಮಾಡಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿದ್ದರೆ ನಾವು ಅಬ್ಜೆಕ್ಷನ್ ಮಾಡಿದರೆ ನಾವು ಕಡಿಮೆ ಮಾಡ್ತಾ ಇದ್ವಿ, ಯಾರು ಬರಲಿಲ್ಲ ಅದಕ್ಕೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. 5 ಲಕ್ಷ ಇದ್ದಿದ್ದು 35 ಲಕ್ಷ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಸೈಟ್ಗೆ. ಈ ಥರ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ರಿಯಲ್ ಎಸ್ಟೇಟು ಪ್ಲಸ್ಸು ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಎಲ್ಲರೂ ಸೇರಿ ಒಂದು ಮನವಿಯನ್ನು ಕೊಡಬೇಕಾಗಿ ಉಪನಂದಾಧಿಕಾರಿಗೆ ಕೊಟ್ಟಿದ್ದೀವಿ. ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಎಲ್ರಿಗೂ ನಾವು ಈ ವಿಚಾರವನ್ನು ಮುಗಿಸಿ ಇದನ್ನು ತಡಿಬೇಕಂತ ಹೇಳ್ಬಿಟ್ಟು ನಾವು ಮತ್ತು ತಹಸೀಲ್ದಾರ್ದವರು ಮತ್ತು DR ಆಫೀಸ್ಗೂ ನಾವು ಕೊಡ್ತೇವೆ. ಸರ್, ಈಗ ಸರ್ಕಾರ ಆದೇಶ ಇರುವುದು 10ರಿಂದ 30% ಇತ್ತು. ಇವರು 100, 200, 300% ಮಾಡಿದ್ದಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ, ಒಂದು ಸೈಟ್ 5 ಲಕ್ಷ ಇದ್ದಿದ್ದು ಕಿಸಾನ್ ಫ್ಯಾಕ್ಟ್ರಿ ಹತ್ರ ಅಂಗಡಿ 35 ಲಕ್ಷ ಮಾಡಿದ್ದಾರೆ. ಎಷ್ಟು ಫಸ್ಟ್ ಜಾಸ್ತಿ ಆಗಿದೆ ಅಂತ ನೀವೇ ಅರ್ಥ ಮಾಡಿ. ಈ ಥರ ಒಂದು ವೈಜ್ಞಾನಿಕವಾಗಿ ಅವ್ರ ಇಷ್ಟಾನುಸಾರ ಯಾರೊಬ್ರು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅವ್ರನ್ನ ಕೇಳಿಬಿಟ್ಟು ಹಿಂಗಿದೆ ಅಂತ ಹೇಳ್ಬಿಟ್ರೆ ಅವ್ರನ್ನ ಆಧಾರ ಇಟ್ಕೊಂಡು ಇವ್ರು ಮಾಡಿದ್ದಾರೆ. ಇದು ಸರಿಯಾದ್ದಲ್ಲ. ಪ್ರಮೇಯನ ಹತ್ತಿಸ್ಬೇಕು. ಈಚೆ ವಿಚಾರ ಜಾಸ್ತಿ ಎಲ್ಲ ಆಗಿದೆ, ವಿಚಾರಿಸಲಿ. ಅದು 100 ಪಟ್ಟು, 200 ಪಟ್ಟು, 500 ಪಟ್ಟು ಈ ಥರ ಮಾಡೋದು ಸರಿ ಇಲ್ಲ. ದಯವಿಟ್ಟು ಇದಕ್ಕೆ ಅಧಿಕಾರಿಗಳು ಸ್ಪಂದಿಸಿ ನಾಗರಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಚಿಂತಾಮಣಿ ನಾಗರಿಕರಿಗೆ ನಾವು ರಿಕ್ವೆಸ್ಟ್ ಕೊಡ್ತಾ ಇದ್ದೀವಿ. ನಿಮ್ಮ ಮುಖಾಂತರ ನಿಮಗೂ ತಿಳಿಸ್ತಾ ಇದ್ದೀವಿ. ಇದರ ಬಗ್ಗೆ ನೀವು ಕೂಡ ಚಿಂತನೆ ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯ ನೀವು ಮಾಡಿ. ಅವಾಗ ಆಲ್ರೆಡಿ ಸರ್ಕಾರದಿಂದ ಆದೇಶ ಬಂದ ಮೇಲೆ ಅವ್ರು ರೈಸ್ ಮಾಡಿದ್ರು. ನನ್ನ ಹೆಸರು ಗೌಸ್ಖಾನ್ ಅಂತ ಹೇಳ್ಬಿಟ್ಟು GK ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅಂತ. ಓಕೆ, ಆಲ್ರೆಡಿ ಸರ್ಕಾರ ಆದೇಶ ಬಂದ ಮೇಲೆ ರೈಸ್ ಮಾಡಿದ್ರು. ಇವರು ರೈಸ್ ಮಾಡಿದ್ಮೇಲೆನೂ 95 ಮೇಲೆ ಯಾವ್ದು ಕನ್ವೆನ್ಷನ್ಸ್ ಆಗಿದೆಯೋ ಪ್ರಾಪರ್ಟೀಸು ಅದಕ್ಕೆಲ್ಲ ಮತ್ತೆ ಹೊಸ ಲೇಔಟ್ ಅಂತ ಕನ್ಸಲ್ಟೇಷನ್ ಮಾಡಿ 30% ಮತ್ತೆ ಎಕ್ಸ್ಟ್ರಾ ಮಾಡಿದ್ರು. ಓಕೆ, ಸರ್ಕಾರ ಮಾಡಿದ್ದು ಒಂದು, ಮತ್ತೆ ಈ ಸಬ್ ರಿಜಿಸ್ಟರ್ ಮತ್ತೆ ಅವ್ರು ರೈಸ್ ಮಾಡಿದ್ದು ಒಂದು. ಇದು 2 ಬರ್ಡನ್ಸ್ ಆಲ್ರೆಡಿ ಕಸ್ಟಮರ್ಸ್ ಮೇಲೆ ಬಿತ್ತು. ಆದ್ರೂ ಇವಾಗ ಏನು ಇದು ಬಂದು ಪ್ರೊವಿಷನ್ ಬಂದಿದೆ ಅಂದ್ರೆ ಮತ್ತೆ 35% ಏನೋ ರೈಸ್ ಮಾಡ್ಬೇಕಂತ ಬರ್ತಾ ಇದೆ. ಸೊ ಈ ತರ ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ SR ವ್ಯಾಲ್ಯೂಕ್ಕಿಂತ ಜಾಸ್ತಿ ಸೈಡ್ ವ್ಯಾಲ್ಯೂ ಬಿಡ್ತಾ ಇದೆ. ಓಕೆ, ಅದಕ್ಕೋಸ್ಕರ ಸೈಡ್ ವ್ಯಾಲ್ಯೂಕ್ಕಿಂತ ಜಾಸ್ತಿ SR ವ್ಯಾಲ್ಯೂ ಬಿಡ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಒಂದು ರಿಕ್ವೆಸ್ಟ್ ಏನು ಕೊಡ್ತಾ ಇದೀವಿ ಅಂದ್ರೆ, ದಯವಿಟ್ಟು ಇವಾಗ ಆಲ್ರೆಡಿ ನಮ್ಮ ಹತ್ರ ಸರ್ಕಾರ ಆದೇಶ ಆದ್ಮೇಲೆ ಮತ್ತೆ ನಮ್ಮ ಸಬ್ ರಿಜಿಸ್ಟರ್ ರೈಸ್ ಮಾಡಿದ್ದಾರೆ. ಮತ್ತೆ ಈಗ ಮಾಡಬೇಡಿ, ಎಲ್ಲರ ಮೇಲೆ ಬಡನ್ ಬೀಳುತ್ತೆ. ರಿಜಿಸ್ಟ್ರೇಷನ್ ಮಾಡೋಕ್ಕೆ ಭಯ ಬಿಡ್ತಾ ಇದ್ದಾರೆ. 30,000 35,000 ರಿಜಿಸ್ಟ್ರೇಷನ್ ಕಾಸ್ಟ್ ಇದ್ದಿದ್ದು 1 ಲಕ್ಷ ದಾಟಿದೆ ಆಲ್ರೆಡಿ. ಓಕೆ, ಒಬ್ಬ ಮನುಷ್ಯ ಸೈಟ್ ತಗೋಬೇಕಂದ್ರೆ ಅವ್ನು ಲೈಫ್ ಲಾಂಗ್ ದುಡ್ದು ಇದು ಸೇವ್ ಮಾಡೋದು ದುಡ್ಡು ತಗೊಂಬಂದು ಸೈಟ್ ತಗೊಂತಾನೆ. ಅದ್ಮೇಲೆ ಲಕ್ಷಾಂತರ ರೂಪಾಯಿ ಅವ್ನಿಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಆಯ್ತಂದ್ರೆ ಅವ್ನು ಸೈಟ್ ಕೂಡ ತಗೊಳಕ್ ಭಯ ಬಿಡ್ತಾ ಇದ್ದಾನೆ. ಸೊ ಆ ಪರಿಸ್ಥಿತಿ ಮುಂದೆ ಜಾಸ್ತಿ ಇನ್ನೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ. ಸೊ ಅದ್ರ ಬಗ್ಗೆ ನೀವು ಮಾಧ್ಯಮದವರೆಲ್ಲ ಇದು ಮಾಡಿಬಿಟ್ಟು ಸ್ವಲ್ಪ ಸರ್ಕಾರ ಮೇಲೆ ಪ್ರೆಷರ್ ಹಾಕಿ ಇದು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇಂಜಿನಿಯರ್ ಎಕ್ಸ್ಟೆನ್ಷನ್ನು, ಆಮೇಲೆ NR ಎಕ್ಸ್ಟೆನ್ಷನ್ನು, ಪ್ರಭಾಕರ್ ಲೇಔಟ್ನಲ್ಲಿ ಏನೋ ಕಾಸ್ಟ್ ಜಾಸ್ತಿ ಇದೆ ಇವತ್ತು. ಆ ಕಾಸ್ಟನ್ನ ಇವರು ಗಮನಕ್ಕೆ ತಗೊಂಡ್ಬಿಟ್ಟು ಏನು ಮಾಡಿದ್ದಾರೆ, ಅದನ್ನು 31 ವಾರ್ಡ್ಗೂ ಇವರು ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಗುತ್ತಾ? ಇವತ್ತು ನೀವು ಗಾಂಧಿನಗರದಲ್ಲಿ ಹೋಗಿ 15 ಲಕ್ಷಕ್ಕೆ ಸೈಟ್ ಇದೆ, 12 ಲಕ್ಷದ ಸೈಟ್ ಇದೆ, 1,000 ರೂಪಾಯಿ ಅಲ್ವಾ? ಇದು ಗಾಂಧಿನಗರ ಬಿಟ್ಟು ಈಗ ಶಾಂತಿನಗರಕ್ಕೆ ಹೋಗಿ ಅಲ್ಲಿ 8 ಲಕ್ಷದಿಂದ 10 ಲಕ್ಷ ಸೈಟ್ ಹೋಗ್ತಾ ಇದೆ. ಸೊ ಇಲ್ಲಿ 31 ವಾರ್ಡ್ನ ಪರಿಗಣನೆಗೆ ತಗೋಬೇಕು. ಇವರು ಯಾವುದೋ ಪ್ರಭಾಕರ್ ಲೇಔಟ್ನಲ್ಲಿ ಏನೋ 1 ಕೋಟಿ ಹೋಗ್ಬಿಟ್ಟು, NR ಎಕ್ಸ್ಟೆನ್ಷನಲ್ಲಿ 1.5 ಕೋಟಿ ಹೋಯ್ತು, ಇಲ್ಲ ಆಂಜನೇಯ ಎಕ್ಸ್ಟೆನ್ಷನಲ್ಲಿ 1 ಕೋಟಿ ಹೋಯ್ತು ಸೈಟ್ ಅಂತ ಹೇಳ್ಬಿಟ್ಟು ಅದನ್ನು ಮಾತ್ರ ಇವರು ಪರಿಗಣನೆಗೆ ತಗೊಂಡು ಏಕಾಏಕಿ ಈ ಥರ ರೈಸ್ ಮಾಡೋದ್ರಿಂದ 31 ವಾರ್ಡ್ ಜನರು ಪರಿಗಣನೆಗೆ ತಗೋಬೇಕು ತಾನೆ. ಒಂದು ಮೀಟಿಂಗ್ ಕರೆದು ಎಲ್ಲರೂ ಏನು ಪಬ್ಲಿಕ್ ಅವ್ರದ್ದು ಒಂದು ಇದು ತಗೋಬೇಕು, ಒಪಿನಿಯನ್ ತಗೋಬೇಕು, ಆಮೇಲೆ ರೈಸ್ ಮಾಡಬೇಕು. ಏಕಾಏಕಿ 50% 100% ರೈಸ್ ಮಾಡಿದ್ರೆ ಸಾಮಾನ್ಯ ಜನರ ಗತಿ ಏನು? ಇದು ಏನಿದೆ ಇವೆಲ್ಲ ತಗೊಂಡು ಒಪಿನಿಯನ್ ತಗೊಂಡು ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಉಪನಗರದಲ್ಲಿ ಚಿಂತಾಮಣಿಯವರಿಗೆ ಸಾರ್ವಜನಿಕರು, ಚಿಂತಾಮಣಿ ನಗರದ ಸಾರ್ವಜನಿಕರು ಮತ್ತು ಗ್ರಾಮದ ಸಾರ್ವಜನಿಕರು ಒಂದು ಮನವಿ ಕೊಟ್ಟಿದ್ದಾರೆ. ಏನಂದರೆ, ನಿವೇಶನದ ಬೆಲೆ ಮತ್ತು ಕಟ್ಟಡದ ಬೆಲೆ ಹಾಗೂ ತಾಲೂಕಿನ ಎಲ್ಲ ವ್ಯಾಪ್ತಿ ಹೋಬಳಿಗೆ ಬರ್ತಕ್ಕಂಥ ಬೆಲೆನ ಯಾವುದೇ ಕಾರಣಕ್ಕೂ ಹೆಚ್ಚಿಸದೇ ಇರಲು ಮನವಿ ಮಾಡಿದ್ದಾರೆ. ಇವ್ರ ಮನವಿಯಲ್ಲಿ ಲಾಸ್ಟ್ ಟೈಮ್ ಎಲ್ಲ ಹೆಚ್ಚಿಗೆ ಮಾಡಿದ್ದಾರೆ, ಈ ಸಲ ಆಮೇಲೆ ಯಾವುದೇ ನೋಟಿಸ್ ಬೋರ್ಡ್ಗೆ ಹಾಕಿಲ್ಲ ಅಂತ ಹೇಳಿದ್ದಾರೆ. ನಾವಿನ್ನೂ ಪ್ರತಿ ವರ್ಷವೂ ಕಾನೂನಿನಲ್ಲಿ ಪ್ರತಿ ವರ್ಷವೂ ಮಾರುಕಟ್ಟೆ ಬೆಲೆ ಏರಿಸೋಕ್ಕೆ ಅವಕಾಶ ಇದೆ. ನಿಮ್ಮ ಈ ಸಾರ್ವಜನಿಕರ ಪ್ರಸ್ತಾವನೆಯನ್ನು ನಾವು ಸರ್ಕಾರದ ಗಮನಕ್ಕೆ ತಂದು